ಮಂಗಳೂರಿನ ನಗರ ಸೌಂದರ್ಯಕ್ಕೆ ಸಾಕ್ಷಿಯಾಗಬೇಕಿದ್ದ ಕ್ಲಾಕ್ ಟವರ್ ಕಾರಂಜಿ ಸೊಳ್ಳೆ ಉತ್ಪತ್ತಿ ತಾಣವಾಗಿ ಬದಲಾಗಿ ಬಿಟ್ಟಿದೆ. ಹಾಗಾದ್ರೆ ಸ್ಮಾರ್ಟ್ ಸಿಟಿ ಹೆಸರಿಗಷ್ಟೇನಾ ಎಂಬ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಅಷ್ಟಕ್ಕೂ ಕ್ಲಾಕ್ ಟವರ್ನ ಕಾರಂಜಿಯ ತೊಟ್ಟಿ ಹೇಗಿದೆ ಅನ್ನೋದನ್ನ ನೀವು ಒಮ್ಮೆ ನೋಡ್ಕೊಂಡು ಬನ್ನಿ. ಮಂಗಳೂರು ನಗರಕ್ಕೆ ಕಲಶಪ್ರಾಯವಾಗಬೇಕಿದ್ದ ಕ್ಲಾಕ್ ಟವರ್ ನಿರ್ವಹಣೆ ಇಲ್ಲದೆ ಡೆಂಗ್ಯೂ, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳನ್ನು ಹರಡುವ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಬದಲಾಗುತ್ತಿದೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕ್ಲಾಕ್ ಟವರ್ಗೆ ಅಧಿಕೃತ ಉದ್ಘಾಟನೆ ಭಾಗ್ಯ ದೊರೆತಿಲ್ಲ. ಜತೆಗೆ ಈಗ ನಿರ್ವಹಣೆಯನ್ನ ಕಾಣದೆ ಕಾರಂಜಿ ನನೆಗುದ್ದಿಗೆ ಬಿದ್ದಿದೆ. ಕ್ಲಾಕ್ ಟವರ್ ಸುತ್ತಮುತ್ತ ಕೂಡ ಸ್ವಚ್ಛತೆ ಶೂನ್ಯವಾಗಿದ್ದು ಅಲೆಮಾರಿಗಳ ವಿಶ್ರಾಂತಿ ತಾಣವಾಗಿ ಬದಲಾಗಿದೆ. ಕ್ಲಾಕ್ ಟವರ್ನ ಕಾರಂಜಿಯ ತೊಟ್ಟಿಯಲ್ಲಿ ಕೊಳಚೆ ನೀರು ತುಂಬಿಕೊಂಡಿದೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕ್ಲಾಕ್ ಟವರ್ಗೆ ಅಧಿಕೃತ ಉದ್ಘಾಟನೆ ಭಾಗ್ಯ ದೊರೆತಿಲ್ಲ. ಜತೆಗೆ ಈಗ ನಿರ್ವಹಣೆಯನ್ನ ಕಾಣದೆ ಕಾರಂಜಿ ನನೆಗುದ್ದಿಗೆ ಬಿದ್ದಿದೆ. ಕ್ಲಾಕ್ ಟವರ್ ಸುತ್ತಮುತ್ತ ಕೂಡ ಸ್ವಚ್ಛತೆ ಶೂನ್ಯವಾಗಿದ್ದು ಅಲೆಮಾರಿಗಳ ವಿಶ್ರಾಂತಿ ತಾಣವಾಗಿ ಬದಲಾಗಿದೆ. ಕ್ಲಾಕ್ ಟವರ್ನ ಕಾರಂಜಿಯ ತೊಟ್ಟಿಯಲ್ಲಿ ಕೊಳಚೆ ನೀರು ತುಂಬಿಕೊಂಡಿದ್ದು ಪ್ಲಾಸ್ಟಿಕ್ ಸೇರಿದಂತೆ ಕಸ ಕಡ್ಡಿಗಳು ತೇಲುತ್ತಿರುವ ದೃಶ್ಯಗಳು ಕಂಡುಬರುತ್ತಿದೆ. ನೀರು ಸಂಪೂರ್ಣ ಕಲುಷಿತಗೊಂಡಿದ್ದು ಹಲವು ಸಮಯದಿಂದ ಕಾರಂಜಿ ಕೈತೊಟ್ಟು ನನೆಗುದ್ದಿಗೆ ಬಿದ್ದಿದ್ದು ಕೋಟಿ ರೂಪಾಯಿ ಯೋಜನೆಯೊಂದು ನಗರದ ಘನತೆಗೆ ಕಪ್ಪು ಚುಕ್ಕೆಯಾಗಿದೆ. ಮೂರು ವರ್ಷಗಳಿಂದ ಕ್ಲಾಕ್ ಟವರ್ನ ಪೈಪ್ಗಳು ನಿರಂತರವಾಗಿ ಕಳವಾಗುತ್ತಿದ್ದು ಈ ನಿಟ್ಟಿನಲ್ಲಿ ನೀರು ಸರಬರಾಜು ಕೆಲವೊಮ್ಮೆ ಸ್ಥಗಿತಗೊಳಿಸಿ ರಿಪೇರಿ ಮಾಡಿ ಬಳಿಕ ಕಾರಂಜಿ ಕೆಲಸ ನಿರ್ವಹಿಸುತ್ತಿತ್ತು. ಆದರೆ ಕಾರಂಜಿ ಮೋಟಾರ್ ಕೆಲಸ ನಿರ್ವಹಿಸದೇ ಇದ್ದರೂ ತೊಟ್ಟಿಗೆ ನೀರು ಸರಬರಾಜು ಮಾಡಲಾಗಿದ್ದು ಅಲ್ಲೇ ನಿಂತಿರುವ ನೀರು ಸೊಳ್ಳೆ ಉತ್ಪಾದನಾ ತಾಣವಾಗಿ ಬದಲಾಗುತ್ತಿದೆ. ಈ ಸಮಸ್ಯೆ ಕಳೆದ ಹಲವು ಸಮಯದಿಂದ ಇದ್ದರೂ ಪಾಲಿಕೆಯಾಗಲಿ ಸ್ಮಾರ್ಟ್ ಸಿಟಿಯಾಗಲಿ ಕ್ಲಾಕ್ ಟವರ್ ನಿರ್ವಹಣೆ ಬಗ್ಗೆ ಯಾವುದೇ ಆಸಕ್ತಿ ಹೊಂದಿದಂತೆ ಕಂಡುಬರುತ್ತಿಲ್ಲ.